ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಹೋಚುಬೋರಿಯ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ನಾಯಕ ಸಮಾಜದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನಾಯಕ ಸಮಾಜದ ಸ್ವಯಂ ಘೋಷಿತ ಸಂಘದವರು ಇದೇ ನವೆಂಬರ್ 20ರೊಳಗೆ ರಾಜೀನಾಮೆ ನೀಡದೆ ಹೋದರೆ ಆಡಳಿತಾಧಿಕಾರಿಯನ್ನು ನೇಮಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವ ಶಿಕ್ಷಣ ಸಂಸ್ಥೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಸಮಾಜದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ತಿಮ್ಮಪ್ಪ ನಾಯಕರು ಸ್ಥಾಪನೆ ಮಾಡಿದ ಸಂಘ ಒಂದು ಬಿಟ್ಟರೆ ಉಳಿದ 2 ಸಂಘಗಳು ಸಮಾಜದ ಗಮನಕ್ಕೆ ತರದೆ ಸ್ವಯಂ ಘೋಷಣೆ ಮಾಡಿಕೊಂಡಿರುವ ಸಂಘಗಳಾಗಿದ್ದು ಅವುಗಳಿಗೆ ಮಾನ್ಯತೆ ಇಲ್ಲ. ಆದರೂ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಅವರಾಗಿಯೇ ನವೆಂಬರ್ 20ರೊಳಗೆ ರಾಜೀನಾಮೆ ನೀಡಿ ಸಮಾಜದ ನಿರ್ಧಾರಕ್ಕೆ ಬದ್ಧರಾಗಬೇಕು ಎಂದು ತಾಕೀತು ಮಾಡಿದ್ರು. ಇದರ ಮೇಲೆ ಮುಂದೆ ಮಾಡಿದ್ರೆ ನಾವು ಸಮಾಜವನ್ನ ಯಾವುದೇ ಕಾರಣಕ್ಕೂ ನಾವು ಸಮಾಜನ ಬೀದಿಗೆ ಬಿಡೋದಿಲ್ಲ. ಸಮಾಜ ಭದ್ರವಾಗಿರ್ತದೆ. ಸಂಘ ನಾವೆಲ್ಲರೂ ಸೇರ್ಕೊಂಡು ಮನ ಮೇಲೆ ಅಧಿಕೃತವಾದಾಗ ಅವ್ರ ಜೊತೆಯಲ್ಲಿ ಯಾರು ಬೇಕಾದ್ರೂ ಯಾವ ರೀತಿಯಾದ ವ್ಯವಹಾರಗಳನ್ನು ಮಾಡಿ ಆ ಎಲ್ಲರ ಸಹಮತ ಇದಕ್ಕೆ ಹಿರಿಯನ್ನಂತ ಇದ್ರೆ ಜೋರಾದ ಒಂದು ಚಪ್ಪಾಳೆಯನ್ನು ದಯಮಾಡಿ ಯಾರು ಯಾವುದೇ ಕಾರಣಕ್ಕೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಬದುಕದಾಗ್ಲಿ ಏನೇ ಮಾಡೋದಾದ್ರೂ ನಾವು 4 ಜನ ಇದ್ದೀವಿ. ನಿಮ್ಮ ಅಭಿಪ್ರಾಯವನ್ನ ಮೌಖಿಕವಾಗಾದ್ರೆ ಹೇಳಿ, ದೂರವಾಣಿ ಮುಖಾಂತರನಾದ್ರೂ ತಿಳಿಸಿ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಪಿ ಪಾಲಯ್ಯ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಟಿ ಬಸವರಾಜ್, ನೌಕರರ ಸಂಘದ ಅಧ್ಯಕ್ಷ ಎಎಲ್ ತಿಪ್ಪೇಸ್ವಾಮಿ, ರಾಜಣ್ಣ, ಬಿಸ್ತುಹಳ್ಳಿ ಬಾಬು, ಬಿದ್ರಿಕೆರೆ ರವಿಕುಮಾರ್, ತಮಲೆಹಳ್ಳಿ ಓಬಣ್ಣ, ಸಣ್ಣ ಸೂರಜ್ಜ, ನಿವೃತ್ತ ಉಪನ್ಯಾಸಕರಾದ ಪಾಲಯ್ಯ, ಓಬಣ್ಣ, ಹನುಮಂತಪ್ಪ, ಲೋಕೇಶ್, ವಕೀಲರಾದ ಆರ್ ರೋಬ್ಲೇಶ್, ನಾಗೇಶ್, ತಿಪ್ಪೇಸ್ವಾಮಿ, ಕೃಷ್ಣಮೂರ್ತಿ ಸೇರಿದಂತೆ ಸಮಾಜದ ಮುಖಂಡರು ಮತ್ತಿತರರಿದ್ದರು.